ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು 2 ರೀತಿಯ ವೆಜಿಟೇಬಲ್ ಆಮ್ಲೆಟ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಒಂದು ಕ್ಯಾರೆಟ್ ಮತ್ತು ಟೊಮೆಟೊ ಹಾಕಿ, ಹಾಗೆ ಒಂದು ನವಿಲುಕೋಸು ಮತ್ತು ಟೊಮೆಟೊ ಹಾಕಿ ಆಮ್ಲೆಟ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ನಾವೀಗ ಮೊದಲಿಗೆ ಕ್ಯಾರೆಟ್ ಆಮ್ಲೆಟ್ ಮಾಡೋಣ. ಮೊದಲಿಗೆ ನಾವು ಒಂದು ಬೌಲಲ್ಲಿ ತುರಿದುಕೊಂಡಿರುವ ಕ್ಯಾರೆಟ್ ಸೇರಿಸ್ಕೊಳ್ಳೋಣ. ಹಾಗೆ ಕಟ್ ಮಾಡಿರುವ ಒಂದು ನೀರುಳ್ಳಿ ಕೂಡ ಸೇರಿಸ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ, ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಜೊತೆಗೆ 2 ಹಸಿರು ಮೆಣಸು, ಅದು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಕೂಡ ಈಗ ಸೇರಿಸ್ಕೊಳ್ಳೋಣ. ಹಾಗೆ ಒಂದು ಸಣ್ಣ ಶುಂಠಿ ಪೀಸ್ ಕೂಡ ಸಣ್ಣದಾಗಿ ಕಟ್ ಮಾಡಿದ್ದೀವಿ, ಅದನ್ನು ಕೂಡ ನಾವು ಸೇರಿಸ್ಕೊಳ್ಳೋಣ. ಹಾಗೆ ಕಟ್ ಮಾಡಿಕೊಂಡಿರೋ ಒಂದು ಟೊಮೆಟೊ ಕೂಡ ಸೇರಿಸ್ಕೊಳ್ಳೋಣ. ಟೊಮೆಟೊ ಕೂಡ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಕೂಡ ಈಗ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪುಡಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಹಾಗೆ ನಾವಿಲ್ಲಿ ಒಂದು ವೆಜಿಟೇಬಲ್ ಮ್ಯಾಗಿ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀವಿ. ಇದು ಹಾಕ್ಕೊಂಡ್ರೆ ಉಪ್ಪು ಹಾಕುವ ಅವಶ್ಯಕತೆ ಇಲ್ಲ. ವೆಜ್ ಮ್ಯಾಗಿ ಕ್ಯೂಬ್, ಇದನ್ನ ಸೇರಿಸ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ ಆಮ್ಲೆಟ್. ಈಗ ಇದನ್ನು ಪುಡಿ ಮಾಡಿ ಸೇರಿಸ್ಕೊಳ್ಳೋಣ. ಈಗ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೀಗ ಮಿಕ್ಸ್ ಆಗಿದೆ ಚೆನ್ನಾಗಿ. ನಾವೀಗ ಇದನ್ನು ಸೈಡ್ ಇಡೋಣ. ಹಾಗೆ ಇದಕ್ಕೊಂದು ಪೇಸ್ಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಒಂದು ಬೌಲಲ್ಲಿ 3 ಚಮಚ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಇದಕ್ಕೆ ಒಂದು ಅರ್ಧ ಚಮಚ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪನೇ ನೀರು ಹಾಕಿ ನಾವಿದನ್ನು ಈಗ ಕಲಿಸ್ಕೊಳ್ಳೋಣ. ಈಗ ಈ ಪೇಸ್ಟ್ ರೆಡಿ ಆಗಿದೆ. ನಾವೀಗ ರೆಡಿ ಮಾಡ್ಕೊಂಡಿರುವ ನೀರುಳ್ಳಿ ಟೊಮೆಟೊ ಮಿಶ್ರಣಕ್ಕೆ, ಕ್ಯಾರೆಟ್ ಮಿಶ್ರಣಕ್ಕೆ ಇದನ್ನ ಸೇರಿಸ್ಕೊಳ್ಳೋಣ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ರೆಡಿ ಆಗಿದೆ. ನಾವೀಗ ಗ್ಯಾಸ್ ಮೇಲೆ ಒಂದು ತವ ಇಡೋಣ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ ಆಮ್ಲೆಟ್ ಮಾಡಲಿಕ್ಕೆ. ಈಗ ತವ ಬಿಸಿ ಆಗಿದೆ. ನಾವು ಮಿಕ್ಸ್ ಮಾಡ್ಕೊಂಡಿರುವ ಕ್ಯಾರೆಟ್ ಮಿಶ್ರಣವನ್ನು ಆಮ್ಲೆಟ್ ಮಾಡ್ಕೊಳ್ಳೋಣ. ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಳೋಣ. ಹಾಗೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ಒಂದು ಲಿಡ್ ಮುಚ್ಚಿ ನಾವು ಒಂದು 4 ರಿಂದ 5 ನಿಮಿಷ ಸಣ್ಣ ಉರಿಲಿ ಬೇಯಿಸ್ಕೊಳ್ಳೋಣ. ಇದು ರೆಡಿಯಾಗಿದೆ. ನಾವು ಇದನ್ನ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳೋಣ. ಹಾಗೆ ಸಣ್ಣ ಉರಿಲಿ ಬೇಯಿಸ್ಕೊಳ್ಳೋಣ.
ಕ್ಯಾರೆಟ್ ಆಮ್ಲೆಟ್ ರೆಡಿಯಾಗಿದೆ. ನಾವೀಗ ತೆಗೆದುಕೊಳ್ಳೋಣ. ಹಾಗೆ ನವಿಲುಕೋಸು ಮಿಶ್ರಣದ ಆಮ್ಲೆಟನ್ನು ನಾವೀಗ ಮಾಡ್ಕೊಳ್ಳೋಣ. ಸೇಮ್ ವಿಧಾನ. ಈಗ ಕ್ಯಾರೆಟ್ ಹೇಗೆ ಮಾಡಿದ್ವಿ ಅದೇ ರೀತಿ ಇಲ್ಲಿ ನವಿಲುಕೋಸನ್ನ ತುರಿದ್ಬಿಟ್ಟು ಬಾಕಿ ಎಲ್ಲ ಸೇಮ್ ರೀತಿಲಿ ನಾವು ನವಿಲುಕೋಸು ಆಮ್ಲೆಟ್ ಕೂಡ ನಾವು ಮಾಡ್ಕೊಳ್ಳೋಣ. ಆಮ್ಲೆಟ್ ಮಾಡಲಿಕ್ಕೆ ನವಿಲುಕೋಸು ಮಿಶ್ರಣ ಕೂಡ ರೆಡಿಯಾಗಿದೆ. ನಾವೀಗ ಇದನ್ನು ಆಮ್ಲೆಟ್ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ತವ ಇಟ್ಟಿದ್ದೇವೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ತವ ಬಿಸಿಯಾಗಿದೆ. ನವಿಲುಕೋಸು ಮತ್ತು ನೀರುಳ್ಳಿ ಟೊಮೆಟೊ ಮಿಶ್ರಣವನ್ನು ನಾವೀಗ ಆಮ್ಲೆಟ್ ಮಾಡ್ಕೊಳ್ಳೋಣ. ದಪ್ಪಕ್ಕೆ ಹಾಕ್ಕೊಳ್ಳೋಣ ಸ್ವಲ್ಪ. ಹಾಗೆ ಸಣ್ಣ ಉರಿಲೇ ಬೇಯಿಸ್ಕೊಳ್ಳೋಣ. ಈ ವೆಜ್ ಮ್ಯಾಗಿ ಕ್ಯೂಬ್ ಹಾಕಿದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಆಮ್ಲೆಟು. ಒಂದು ವೇಳೆ ಅವೈಲಬಲ್ ಇಲ್ಲ ಅಂದರೆ ಉಪ್ಪು ಕೂಡ ಹಾಕಿದ್ರೂ ಚೆನ್ನಾಗಿರುತ್ತೆ. ಹಾಗೆ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ನವಿಲುಕೋಸು ಆಮ್ಲೆಟ್ ಕೂಡ ಬೆಂದು ರೆಡಿಯಾಗಿದೆ ಸ್ನೇಹಿತರೆ. ನಾವೀಗ ತೆಗೆದುಕೊಳ್ಳೋಣ. ಹಾಗೆ ಸರ್ವ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಪ್ಯೂರ್ ವೆಜ್ ಆಮ್ಲೆಟ್ ರೆಡಿಯಾಗಿದೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಕೂಡ. ನಾವಿಲ್ಲಿ ಮೊದಲಿಗೆ ಕ್ಯಾರೆಟ್ ಇಂದ ಮಾಡಿರುವಂಥ ಆಮ್ಲೆಟ್, ಹಾಗೆ ಪಕ್ಕದಲ್ಲಿರುವಂಥದ್ದು ನವಿಲುಕೋಸು ತುರಿದು ಮಾಡಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ವೆಜ್ ಮ್ಯಾಗಿ ಕ್ಯೂಬ್ ಹಾಕಿದ್ರಿಂದ ಟೇಸ್ಟೇ ಡಿಫ್ರೆಂಟು. ಒಂದು ವೇಳೆ ಮ್ಯಾಗಿ ಕ್ಯೂಬ್ ಎಲ್ಲಾದರೂ ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಮಾಡಬೇಕು ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೊಸಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.